ಕರ್ನಾಟಕದ ಭಾಳ ಅದ್ಭುತವಾದಂಥ ಒಂದು ಸ್ಥಳ ಅದು ಬೀದರ್ ನಾನು ಭಾಳ ಪ್ರೀತಿ ಮಾಡುವಂಥ ಒಂದು ಸ್ಥಳ. ಆದರೆ ಕರ್ನಾಟಕದ ಒಂದು ಕಿರೀಟವಾಗಿರುವಂಥ ಈ ಸ್ಥಳದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸಂವಿಧಾನಾತ್ಮಕವಾದಂಥ ವಿಚಾರಗಳನ್ನು ತಿಳಿದುಕೊಂಡು ಕಾನೂನಿನ ವಿಚಾರದಲ್ಲಿ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಸಮಾಜಕ್ಕೆ ಪ್ರತಿಯೊಬ್ಬ ಕ್ರೈಸ್ತನು ತಾನು ಆ ಕಾನೂನು ಮತ್ತು ಸಂವಿಧಾನದ ಅಡಿಯಲ್ಲಿ ಆಶಯದ ಅಡಿಯಲ್ಲಿ ಬದುಕುತ್ತಾ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡಬೇಕನ್ನೋದು ನಮ್ಮ ಆಶೆ. ಆದುದರಿಂದ ನಾವು ಬೆಂಗಳೂರು ಪಟ್ಟಣದಿಂದ ಪ್ರಯಾಣ ಮಾಡಿ ಬಂದು ಇಲ್ಲಿನ ಎಲ್ಲ ದೈವ ಸೇವಕರುಗಳನ್ನು ಮತ್ತು ಸಮಾಜ ಸೇವಕರುಗಳನ್ನ ಭೇಟಿ ಮಾಡಿದ್ದೇವೆ. ಅವರಿಗೆ ಕಾನೂನಿನ ಅರಿವನ್ನು ಮೂಡಿಸಿದ್ದೇವೆ. ಮತ್ತು ಸಂವಿಧಾನ ನಮ್ಮ ಹೆಮ್ಮೆ, ಸಂವಿಧಾನ ಪ್ರತಿಯೊಬ್ಬರೂ ಕಲಿಬೇಕು. ಸಂವಿಧಾನದ ಆಶಯಗಳನ್ನು, ಅದರ ಹಕ್ಕುಗಳನ್ನು ತಿಳ್ಕೊಂಡಾಗಲೇ ಸೊಸೈಟಿನಲ್ಲಿ ಸುಧಾರಣೆಗಳು, ಸೊಸೈಟಿಯಲ್ಲಿ ಒಂದು ಶಾಂತಿಯುತವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಆ ಒಂದು ಆಶೆಯಿಂದ ಈ ಒಂದು ಬೀದರ್ ಜಿಲ್ಲೆಗೆ ಬಂದು ಇವತ್ತು ಕಾನೂನಿನ ಅರಿವು ಮತ್ತು ಸಂವಿಧಾನದ ಅರಿವನ್ನು ತಿಳಿಸ್ಕೊಟ್ಟಿದ್ದೇವೆ. ನಮ್ಮ ಕಾನೂನು ನಮ್ಮ ಹೆಮ್ಮೆ, ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಇದು ಪ್ರತಿಯೊಬ್ಬರ ಪಾಲನೆ ಆಗಬೇಕು, ಪ್ರತಿಯೊಬ್ಬರ ಸ್ಲೋಗನ್ ಆಗಬೇಕು. ಎಲ್ಲರೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಬೇಕು. ಕಾನೂನು ಬಾಹಿರವಾಗಿ ನಡೆಯುವಂಥವ್ರಿಗೆ ಒಂದು ಸಂದೇಶ ಏನಂತಂದರೆ, ಕಾನೂನುಗಳು ಕಟ್ಟಳೆಗಳು ಇರುವಂಥದ್ದು, ಯಾರು ಕಾನೂನು ಕೈಗೆತ್ಕೊಳ್ತಾರೋ ಅವರನ್ನು ಕಾನೂನು ಅಡಿಗೆ ತೆಗೆದುಕೊಂಬಂದು ಸಂವಿಧಾನದ ಒಂದು ಹಕ್ಕುಗಳನ್ನು ದಕ್ಕಿಸುವಂಥ ಜನರನ್ನು ಕಾನೂನಿಗೆ ತೆಗೆದುಕೊಂಡು ಬಂದು ಅವ್ರನ್ನ ಒಳ್ಳೆಯವರನ್ನಾಗಿ ಮಾಡಿ ತಿರುಗಿ ಸಮಾಜಕ್ಕೆ ಬಿಡುವಂಥದ್ದು, ಅದೇ ಕಾನೂನು ಮಾಡುವಂಥ ಕೆಲಸ. ಸೊ ಇದಕ್ಕೆ ನಾವು ಭಾಳ ಪೂರಕವಾಗಿ ಇಲ್ಲಿ ಏರ್ಪಾಡು ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ. ವಿಶೇಷವಾಗಿ ನಮ್ಮ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಸಾಮಾಜಿಕ ನ್ಯಾಯ ಆಯೋಗದ ರೀಜನಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಮನೋಜ್ ಅವರು ಇರ್ಬೋದು, ಮತ್ತು ನಮ್ಮ ನ್ಯಾಷನಲ್ ಡೈರೆಕ್ಟರ್ ಗುಲ್ಬರ್ಗದಲ್ಲಿರ್ತಕ್ಕಂಥ ಪರಶುರಾಮ್ ಅವರು, ಅದು ಮಾತ್ರ ಯಾದಗಿರಿ ಅವರು, ಅದು ಮಾತ್ರ ಅಲ್ಲ ಮೀಡಿಯಾದಲ್ಲಿ ಭಾಳ ರೀತಿಗಳಲ್ಲಿ ವರ್ಚಸ್ಸನ್ನು ಏರ್ಪಡಿಸ್ತಾ ಇರುವಂಥ ಜಯಕುಮಾರ್ ಸರ್ ಇರ್ಬೋದು, ಮತ್ತು ಅವರ ಸಂಗಡಿಗರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಎಲ್ರಿಗೂ ಒಂದು ಕರೆ ಕೊಡ್ತೇನೆ, ಸಂವಿಧಾನವನ್ನು ಪ್ರೀತಿಸಿ ಸಂವಿಧಾನದ ಅಡಿಗೆ ಬನ್ನಿ, ಕಾನೂನನ್ನು ಪಾಲಿಸಿ ಸಮಾಜದಲ್ಲಿ ಸುವ್ಯವಸ್ಥೆ, ಸಮಾಧಾನ, ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಕೊಡುಗೆಗಳನ್ನ ಕೊಡಿ ಎಂಬುದಾಗಿ ನಿಮ್ಮನ್ನು ಪ್ರೇರೇಪಿಸ್ತಾ ನಾನು ಮಾತು ಮುಗಿಸ್ತೇನೆ. ಸರ್, ನನ್ನ ಹೆಸರು ಡಾಕ್ಟರ್ ಜಾನ್ ಶಮೈನ್ ಅಂತೇಳಿ, ಬ್ಯಾಂಗ್ಳೂರಿನಲ್ಲಿದ್ದೇನೆ. ನಾನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಸಾಮಾಜಿಕ ನ್ಯಾಯದ ಆಯೋಗದ ಸಂಸ್ಥಾಪಕನು ಮತ್ತು ಇದರ ನ್ಯಾಷನಲ್ ಚೇರ್ಮನ್ ಕೂಡ ಆಗಿದ್ದೇನೆ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಉಲ್ಕಾ ರಾಣಿ ಅಂತ, ನಾನು ಚುಡುಗುಪ್ಪದಿಂದ ಬಂದಿದ್ದೀನಿ. ಇಲ್ಲಿ ಅಂದರೆ ಕ್ರಿಶ್ಚಿಯಾನಿಟಿಗೆ ಯಾವ ರೀತಿಯಾಗಿ ಕಾನೂನುಬದ್ಧವಾಗಿ ನಾವು ಇದು ಮಾಡ್ಕೊಂಡು ಹೋಗಬೇಕು, ಆಮೇಲೆ ಜಾತಿ ವಿಷಯದಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರಗಳನ್ನ ಮಾಡ್ತಾ ಇದ್ದಾರೆ, ಅದ್ರ ವಿರೋಧವಾಗಿ ನಾವು ಹೆಂಗೆ ಖಂಡಿಸಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು. ತುಂಬ ಒಳ್ಳೆಯದಾಯಿತು. ಇಲ್ಲಿ ಬಂದು ತುಂಬ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಇದೇ ರೀತಿಯಾಗಿ ಎಲ್ಲರೂ ಒಟ್ಟಾಗಿ ಸೇರಿ ನಾವು ನಿಲ್ಲಬೇಕು ಅನ್ನೋದ್ರ ವಿಷಯವಾಗಿ ತಿಳಿಸಿದ್ರು. ನಮಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ನಾವು. ಸೊ ಇಲ್ಲಿ ಬಂದು ತುಂಬ ಖುಷಿ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಉಲ್ಕಾ ರಾಣಿ ಅಂತ, ನಾನು ಚುಡುಗುಪ್ಪದಿಂದ ಬಂದಿದ್ದೀನಿ. ಎಂಬುದಾಗಿ ನಾವು ಯಾದಗಿರಿಯಲ್ಲಿ ಈ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾಮಾಜಿಕ ನ್ಯಾಯ ಆಯೋಗದ ಒಂದು ನ್ಯಾಷನಲ್ ಡೈರೆಕ್ಟರ್ ಆಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಸೊ ಈ ದಿನ ಬೀದರ್ ಪಟ್ಟಣದಲ್ಲಿ ಈ ಒಂದು ಸಂವಿಧಾನದ ಆಧಾರದ ಮೇಲೆ ಪ್ರತಿಯೊಂದು ಭಾರತೀಯರಿಗಿರಬೇಕಂತ ಹಕ್ಕುಗಳು, ಆ ಹಕ್ಕುಗಳನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು, ಆ ಹಕ್ಕುಗಳ ಮೂಲಕವಾಗಿ ನಮ್ಮ ಭಾರತೀಯ ಪ್ರಜೆಯಿರುವಂಥ ನಮಗೆ ಯಾವ ರೀತಿಯಂಥ ಒಂದು ಒಳ್ಳೆಯದು ಆಗ್ತದೆ ಎಂಬುದಾಗಿ ಅದ್ರ ಕುರಿತಾಗಿ ಒಂದು ಒಳ್ಳೆಯ ಒಂದು ಕಾನೂನು ಅರಿವು ಕಾರ್ಯಕ್ರಮ ಇವತ್ತು ಏರ್ಪಡಿಸಲಾಗಿತ್ತು. ನಮ್ಮ ಡಾಕ್ಟರ್ ಜಾನ್ ಶಮೈನ್ ಅವರು ಭಾಳ ಅದ್ಭುತವಾದ ರೀತಿಯಲ್ಲಿ ಸಂವಿಧಾನ ನನ್ನ ಹಕ್ಕು, ಸಂವಿಧಾನ ನನ್ನ ಒಂದು ಅಂತಂದರೆ ಆ ಒಂದು ಹಕ್ಕನ್ನು ಹೇಗೆ ನಾವು ಪಡ್ಕೊಳ್ಬೇಕು, ಆ ಹಕ್ಕಿನ ವಿಷಯವಾಗಿ ಭಾಳ ಚೆನ್ನಾಗಿ ಹೇಳ್ಕೊಟ್ರು. ಇವತ್ತು ನಿಜವಾಗ್ಲೂ ನಾವೆಲ್ಲರೂ ಕೂಡ ಇವತ್ತು ಸಂವಿಧಾನಕ್ಕೆ ಒಳಗಾಗಬೇಕಾಗಿದೆ, ಸಂವಿಧಾನದಲ್ಲಿರುವಂಥ ಹಕ್ಕುಗಳನ್ನು ಕಲ್ತ್ಕೊಳ್ಬೇಕಾಗಿದೆ. ನಾವು ಎಲ್ಲರೂ ಕೂಡ ನಿರ್ಭೀತರಾಗಿ, ಭಯಪಡದೆ, ಧೈರ್ಯವಾಗಿ ನಾವು ನಮ್ಮ ಹಕ್ಕುಗಳನ್ನು ಚಲಾಯಿಸಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ಸೆಮಿನಾರ್. ತುಂಬ ಚೆನ್ನಾಗಿತ್ತು. ಇದನ್ನು ಆರ್ಗನೈಸ್ ಮಾಡಿರುವಂತಹ ನಾನು ಪಾಸ್ಟರ್ ಮನೋಜ್ ಪಾಲ್ ಅವರಿಗೆ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಒಂದು ಆಯೋಗದ ಟೀಮ್ ಅವರು ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಬೆಂಗಳೂರು ಪಟ್ಟಣದಿಂದ ಅವರು ಪ್ರಯಾಣ ಮಾಡಿ ಬಂದು ಇವತ್ತು ನಮಗೆ ಉತ್ತೇಜನ ಪಡಿಸಿದ್ದಾರೆ, ಕಾನೂನು ಅರಿವನ್ನು ಮುಟ್ಟಿಸಿದ್ದಾರೆ. ಇದ್ರ ಮೂಲಕವಾಗಿ ನಮ್ಮ ದೇಶದಲ್ಲಿ ನಾವು ಒಂದು ಒಳ್ಳೆಯ ಒಂದು ಪ್ರಜೆಗಳಾಗಿ ಬದುಕೋಣ ಮತ್ತು ಎಲ್ಲರೂ ಒಟ್ಟಾಗಿ ನಾವಿರೋಣ. ಯಾಕಂದರೆ ಸಂವಿಧಾನವು ಸಾರ್ವಭೌಮತ್ವವನ್ನು ಮತ್ತು ಸ್ವತಂತ್ರವನ್ನು ನಮಗೆ ಬೇಕಾದಂಥ ಹಕ್ಕುಗಳನ್ನು ಕೊಟ್ಟಿದೆ. ಹಕ್ಕುಗಳನ್ನು ತೆಗೆದುಕೊಂಡು ಮುಂದೆ ಸಾಗೋಣ. ಥ್ಯಾಂಕ್ ಯು. ನನ್ನ ಹೆಸರು ಪರಶುರಾಮ್ ಎಂಬುದಾಗಿ. ಸಂತೋಷ
ಇವತ್ತು ಈ ರೀತಿಯಾದಂತಹ ಒಂದು ಗ್ಯಾದರಿಂಗ್ ಅಂದರೆ ಸೇವಕರೆಲ್ಲರೂ ಕೂಡ ಸೇರಿ ಸರ್ ಅವರೊಂದು ಮಾತು ಹೇಳಿದ್ರು, ನಾವೆಲ್ಲರೂ ಕೂಡ ಸಹೋದರರು. ಸತ್ಯವೇದ ಹೇಳ್ತದೆ, ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾದದ್ದಾಗಿದೆ. ಅದೇ ರೀತಿಯಾಗಿ ಈ ದಿನ ಸಹೋದರ ಬಾಂಧವ್ಯದಲ್ಲಿ ಅವರು ಬೆಂಗಳೂರು ಪ್ರಾಂತದಿಂದ ಅಷ್ಟು ದೂರ ಪ್ರಯಾಣ ಮಾಡಿ ನನಗೆ ಜಯಕುಮಾರ್ ಸರ್ ಅವರು ಹೇಳಿದ್ರು, ಅವರ ಪ್ರಯಾಸ ಮತ್ತು ಅವರ ಒಂದು ಸ್ವಂತ ದುಡ್ಡಿನಲ್ಲಿ ಇಷ್ಟೊಂದು ಅವೇರ್ನೆಸ್ ಮೂಡಿಸುವಂಥದ್ದು ಅದು ಬಹಳನೇ ಸಂತೋಷಕರವಾದಂಥದ್ದು. ಇಂತಹ ಒಂದು ಕೂಟದಲ್ಲಿ ನಮ್ಮನ್ನು ಅಪ್ರೋಚ್ ಮಾಡಿ ಬಾಲ್ಕಿ ಪ್ರಾಂತದ ಎಲ್ಲೋ ಒಂದು ಕಡೆ ಸೇವೆ ಮಾಡುವಂತ ನಮ್ಮನ್ನ ಗುರುತಿಸಿ ಈ ಒಂದು ಕೂಟಕ್ಕೆ ಆಹ್ವಾನಿಸಿದಂತ ಜಯಕುಮಾರ್ ಸರ್ ಅವ್ರಿಗೂ ಮತ್ತೆ ಮನೋಜಯ್ ಅವ್ರಿಗೂ ನಾನು ತುಂಬಾ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇದನ್ನ ಒಳ್ಳೆ ರೀತಿ ಸೇವಕರಿಗೆ ಒಂದು ಬಲವನ್ನು ಕೊಟ್ಟಿದ್ದೀರಿ ಮತ್ತು ಒಳ್ಳೆ ರೀತಿಯ ಒಂದು ಕಾನೂನಾತ್ಮಕವಾದಂತಹ ಒಂದು ಅವೇರ್ನೆಸ್ ಮತ್ತು ಬುಕ್ ಅನ್ನ ನಮಗೆ ವಿತರಿಸಿ ತುಂಬಾನೇ ಬಲವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ನಾನು ತುಂಬಾ ಧನ್ಯವಾದ ಸಲ್ಲಿಸ್ತೇನೆ. ನಿಮ್ಮ ಸೇವೆಯನ್ನು ದೇವರನ್ನು ವಿಸ್ತಾರಗೊಳಿಸಲಿ ಮತ್ತು ಬಲಗೊಳಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಆಗಲಿ ದೇವರು ಇವತ್ತು ಹ್ಯೂಮನ್ ರೈಟ್ ಅಸೋಸಿಯೇಷನ್ ಮುಖಾಂತರವಾಗಿ ಬೆಂಗಳೂರಿಂದ ಟೀಮ್ ಬಂದು ಬೀದರ್ನಲ್ಲಿ ಮನೋಜ್ ಪಾಸ್ಟರ್ ಅವರ ಒಂದು ಸಭೆಯಲ್ಲಿ ಅನೇಕ ಬೋಧಕರನ್ನು ಕರೆಸಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇವಕರಿಗೆ ಧೈರ್ಯ ತರತಕ್ಕಂಥ ಮಾತುಗಳು ಮತ್ತು ಕಾನೂನುಬದ್ಧವಾಗಿ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಒಳ್ಳೆ ವಿಚಾರ ಕೊಟ್ಟಿದ್ದಕ್ಕಾಗಿ ನಾನು ನಿಜವಾಗಿ ಭಾಳ ಸಂತೋಷ ಪಡ್ತೇನೆ. ಮತ್ತು ನಮ್ಮ ಬೀದರ್ಗೆ ಇನ್ನೂ ಅನೇಕ ಇಂಥ ಒಂದು ಕಾರ್ಯಕ್ರಮಗಳು ತಾಲೂಕು ಮಟ್ಟದಲ್ಲಾಗಲಿ ಮತ್ತು ಹಳ್ಳಿ ಮಟ್ಟದಲ್ಲಾಗಲಿ ಆಗಿ ಎಲ್ಲರೂ ಸಂತೋಷವಾಗಿ ದೇವರಿಗೆ ಆರಾಧನೆ ಮಾಡ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ದೇವರು ಈ ವರ್ಷನ ಆಶೀರ್ವದಿಸಲಿ. ನನ್ನ ಹೆಸರು ಪಾಸ್ಟರ್ MD ಸಾಮೇಲ್, ಸೆವೆಂತ್ ಅಡ್ವೆಂಟಿಸ್ಟ್ ಎಕ್ಸ್ ಪ್ರೆಸಿಡೆಂಟ್, ಬೀದರ್. ತುಂಬ ವಂದನೆಗಳು. ಯಾಕಂದರೆ ಹೊಸ ಒಂದು ಮತ್ತೊಂದು ನಮಗೆ ಬಲವಾದಂಥ ಶಕ್ತಿ ಅವರು ವಾಕ್ಯ ದೇವರ ಹಾಗೆ ಮತ್ತು ಈ ಲೋಕದಲ್ಲಿದ್ದಂಥ ನಮಗೆ ಸಹಾಯ ಹೇಗೆ ಹೊಂದ್ಕೋಬೇಕೆಂಬುದಾಗಿ ನಿಜವಾಗಿ ಬಹಳ ಸಂತೋಷ ಸಿಕ್ಕಿದೆ, ಬಹಳ ಆನಂದ ಸಿಕ್ಕಿದೆ. ಇವತ್ತು ನಮಗೆ ಆರ್ಟಿಸ್ಟ್ ಸಿಕ್ಕಿದಂಥ ಆಧಾರಗಳು ನಿಜವಾಗಿ ನಮ್ಗೆ ಗೊತ್ತಿದ್ದಿಲ್ಲ. ಆದರೆ ಇವತ್ತು ನಾವು ಸಹ ಎಂಥ ವ್ಯಕ್ತಿಗಳು ಸಹ ಅವ್ರು ನಿಂತು ಮಾತಾಡೋಕ್ಕೆ ಒಂದು ಒಳ್ಳೆ ಕಾನೂನು ಪ್ರಕಾರವಾಗಿ ನಮಗೆ ಈ ಒಂದು ಸಹಾಯ ಇದೆಯಲ್ಲ, ಅಧಿಕಾರ ಇದೆಯಲ್ಲ ಎಂಬುದಾಗಿ ನಿಜವಾಗಿ ತಿಳಿಸುವಂಥ ಸಹೋದರರಿಗೆ ದೇವರು ಬಹಳ ಆಶೀರ್ವಾದ ಮಾಡಿ. ಮೊದಲು ಅವರ ದುಃಖ ಅವರಿಗೆ ಆಗಿದೆ. ಯಾಕಂದರೆ ಅವರು ಮೊದಲ ಬರ್ತಿಗೆ ಒಂದು ಶುಭ ಹೇಳಿದ್ದಾರೆ ನಮಗೆ ಗೊತ್ತಾದ ಅವರಿಗೆ